ಪ್ರೀತಿ ಹಕ್ಕಿಯು ನಾವೀಗ ಜೋಡಿ ಹಕ್ಕಿಯು. ಅವು ನೋಡಿಕೊಂಡು ಹೋಗಿದ್ದೆ. ನೆನ್ನೆ ಆ ಫೋಟೋ ಬಿದ್ದಾಗ್ಲಿಂದ ಯಾಕೋ ಮನಸ್ಸೇ ಒಂಥರ ಸರಿ ಇರಲಿಲ್ಲ. ಅಶೋಕನು ಏನಣ್ಣು ನಮ್ಗೊಂದು ಫೋನು ಮಾಡಿದೆ, ನೀ ಇಲ್ಲಿ ಬಂದು ಒಂಟಿಯಾಗಿ ಕೂತಿದ್ಯಾ? ಈಗ ತಾನೇ ನಿನ್ನ ಬಗ್ಗೆನೇ ಮಾತಾಡ್ಕೊಂಬಂದ್ವಿ ಕಣೋಣ. ಒಳ್ಳೆ ಗುಡಿಯಾಗಿರೋ ದೇವರು ಬೀದಿಗೆ ಸಿಗ್ದಂಗೆ ಆಯ್ತು ನೋಡು. ದೇವ ರಾಕೇಶ ತಿಟ ಹೇಳ್ರಲ್ಲ, ರಾಮಣ್ಣ ಮೇಡಮ್ ಮನೆ ಹೋಗಿದ್ದು ನೀವು ನೋಡಿದ್ರಲ್ಲ? ಇದೇನಣ್ಣು ಹಿಂಗೆ ಕೇಳ್ಬಿಟ್ಟೆ? ರಾಮಣ್ಣ ಮನೆಯಿಂದ ಹೊರಗಡೆ ಬಂದಿದ್ನ ನಾವೇ ನಮ್ಮ ಕಣ್ಣಾರ ನೋಡಿವಿ. ಆವಾಗಲೇ ಒಂದು ಫೋಟೋ ಹೊಡ್ಕೋಬೇಕಿತ್ತು. ಯಾಕಣ್ಣು ಏನಾಯ್ತು? ಅಣ್ಣ ಯಾಕೋ ಶಾನೆ ಟೆನ್ಷನ್ ಆಗಿರಂಗೈತೆ. ಯಾಕ ಮೇಡಮ್ ಮನೆ ಹೋಗಿದ್ದೆ ಅಂತ ಕೇಳಿದ್ದಕ್ಕೆ ರಾಮಣ್ಣ ನನ್ನ ಮೇಲೆ ಕೈ ಮಾಡ್ದಕ್ಕಲ್ಲ? ಅಯ್ಯೋ ಹೌದಾ? ಇದೇನಣ್ಣ ಹಿಂಗಾಗೋಯೈತೆ? ಚೇ 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 ಹಿಂಗೆ ಆಗ್ಬಾರ್ದಿತ್ತು. ಇದೇ ಫೀಲಿಂಗಲ್ಲಿ ಒಂದೆರಡು ಪೆಗ್ ಹಾಕಿದ್ರೆ ಸಮಾಧಾನ ಆಯ್ತದೆ. ಬರೋಣ. ಹೂ ಕಣ್ಣನು, ನೀ ಫೀಲಿಂಗಲ್ಲಿ ಇರೋದ ನಮ್ಮ ಕಣ್ಣಾರ ನೋಡೋಕ್ಕಾಗಕ್ಕಿಲ್ಲ. ಬಾ ಬಾರ್ ಕಡೆಗೆ ಹೋಗಿದ್ದು ಬರ್ಬಾ. ಹಲೋ, ಎಲ್ಲಿದ್ದೀರಾ ಅಶೋಕ್? ಇಲ್ಲೇ ಹೊರಗಡೆ. ಛೇ, ನಿಮ್ಮಣ್ಣ ನಿಮ್ಮ ಮೇಲೆ ಕೈ ಮಾಡಿದ್ರು ನನಗೇನು ಮಾಡೋಕ್ಕಾಗಲಿಲ್ವಲ್ಲ ಅಂತ ತುಂಬ ಬೇಜಾರಾಗ್ತಿದೆ ಕಣ್ರಿ. ನೀವು ತುಂಬ ಬೇಜಾರು ಮಾಡ್ಕೊಂಡಿರ್ತೀರ ಅಂತ ನಂಗೆ ಗೊತ್ತು. ಹಾಗಿರಬೇಡಿ ಅಂತ ಹೇಳೋದಕ್ಕೆ ಫೋನ್ ಮಾಡಿದೆ. ನೀವು ಇಲ್ಲಿಂದ ಹೋದ್ಮೇಲೆ ನಿಮ್ಮ ಬಗ್ಗೆ ಯಾರೂ ಮಾತೇ ಆಡಿಲ್ಲ ಕಣ್ರಿ. ನಿಮ್ಮ ಬಗ್ಗೆ ಒಬ್ರಿಗೂ ಕಾಳಜಿನೇ ಇಲ್ಲ ನೋಡಿ. ಆದರೆ ನಾನು ಹಾಗಿರೋಕ್ಕಾಗುತ್ತಾ? ನನಗೆ ನೀವೇ ಎಲ್ಲ. ನಿಮಗೆ ನೋವಾದರೆ ನನ್ನ ಮನಸ್ಸಿಗೂ ನೋವಾದ ಹಾಗೆ ತಾನೆ. ತುಂಬಾ ಬೇಜಾರಾಗ್ತಿದೆ ನಂದಿ. ಯಾವತ್ತೂ ಹೀಗೆ ಅನಿಸಿರಲಿಲ್ಲ. ಇಲ್ಲ ಅಶೋಕ್, ನೀವು ಹಾಗೆ ಅನ್ಕೋಬೇಡಿ. ಯಾರೋ ಏನೋ ಹೇಳಿದ್ರು ಅಂತ ನೀವು ಮಾಡಿದ ತಪ್ಪು ಹೇಗಾಗುತ್ತೆ? ನೀವು ಸರಿಯಾಗೇ ಕೇಳಿದ್ದೀರಾ. ಈಗ ನೀವು ಎಲ್ಲಿದ್ದೀರಾ? ಅದು ಕುಡಿಯೋಕ್ಕೆ ಹೋಗಬೇಡಿ ಅಶೋಕ್. ನಾನು ನಿಮ್ಮ ಮೇಲಿರೋ ಕಾಳಜಿಯಿಂದ ಹೇಳ್ತಿದ್ದೀನಿ. ನನಗೆ ನೀವು ಮುಖ್ಯ. ಇಲ್ಲ ನಂದಿ, ನಾನು ನಿನ್ನ ಮಾತು ಮೀರಿ ಏನೂ ಮಾಡಲ್ಲ. ಬೇಗ ಮನೆಗೆ ಬನ್ನಿರಿ, ನನಗೆ ನಿಮ್ಮನ್ನು ನೋಡಬೇಕು ಅಂತ ಅನ್ನಿಸ್ತಿದೆ. ಸರಿ ನಂದಿ. ಅಶೋಕಣ್ಣ ಈಗ ಹೊರಡುಮ? ಇಲ್ಲ ಕಲ್ಲ, ನಾನು ನಂದಿ ಹೇಳೋಳೆ, ನಾನು ಕುಡಿಯೋಕ್ಕಿಲ್ಲ, ನಮ್ಮ ಮನೆ ಹೋಗ್ಬೇಕಲ್ಲ. ಅಣ್ಣ ಇವತ್ತು ನೀನು ಶಾನೆ ಬೇಜಾರಾಗಿದ್ಯಾ. ಒಂದೇ ಒಂದು ಪೆಗ್ ಕುಡಿಲೇಬೇಕು. ಇಲ್ಲ ಕಲ್ಲ, ನನ್ನ ಹೆಂಡ್ರ ಹತ್ರ ಮಾತಾಡಿದ ಮೇಲೆ ನನಗೆ ಯಾಕೋ ಸಮಾಧಾನ ಆಗೈತೆ ಕಲ್ಲ. ಬರ್ತೀನಿ ಕಲ್ಲ, ನಮ್ಮ ಮನೆ ಹೋಗ್ಬೇಕು. ಬರ್ತೀನಿ. ಇದೇನಯ್ಯ ಜೀವನ? ಯಾವ್ದಾವ್ದೋ ಸಮಯದಾಗೆ ದಂಡಿಯಾಗಿ ಕುಡಿಸ್ತಾರೆ. ನಮಗೆ ಬೇಕು ಅಂದಾಗ ಯಾರು ಕುಡ್ಸಕ್ಕಿಲ್ಲ, ಎಂಡ್ರ ಮಕ್ಕಳು ಹೋಗ್ಬಿಡ್ತಾರೆ. ಈ ಕುಡುಕರು ಸವಾಸ್ವ. ಲೋ ರಾಕೇಶ, ಈಗ ಬ್ಯಾಡ ಬೇಡ ಅಂದ್ರು ಗೆಪ್ತಿ ಮಾಡ್ಬಿಟ್ಟೆ. ಈಗ ನಂಗೆ ಕುಡಿಲೇಬೇಕು ಅನಿಸ್ತಾ ಇದೆ. ಇವತ್ತು ನೀನ್ ನನಗೆ ಕುಡಿಸ್ಲೇಬೇಕು. ನಡಿ. ದುಡ್ಡು ಯಾವಂಟಾಗೈತೆ ಬಿಡಲ್ಲ. ಸಾಹೇಬ್ರೆ ಏನೋ ಕೆಲಸನಾ ಸಾಹೇಬ್ರೆ? ಹೇಳಿದ್ರೆ ನಾನೇ ಮಾಡ್ತಿದ್ದೆ ಸಾಹೇಬ್ರೆ. ಬಾಗಿಲು ತೆಗಿಯ ಸಾಹೇಬ್ರೆ. ಆ ಮುದುಕಿ ಹತ್ರ ಸ್ವಲ್ಪ ಮಾತಾಡ್ಬೇಕು. ಬಾಗಿಲು ತೆಗೀರ. ಸರಿ ಸಾಹೇಬ್ರೆ. ಪಾರ್ವತಿ,
ನಿನಗೊಂದು ವಿಷಯ ಗೊತ್ತಾ? ನನ್ನ ಮಗಳು ಆಗ ತುಂಬ ತುಂಬ ಚಿಕ್ಕ ಒಂದು ದಿವಸ ಬೆಳಗ್ಗೆನೇ ಓಡಿ ಬಂದು, ಅಪ್ಪಯ್ಯ ನನಗೊಂದು ಕನಸು ಬಿದ್ದಿತ್ತು. ಆ ಕನಸಲ್ಲಿ ತುಂಬ ಜನ ಬಂದು ನಿಮಗೆ ಹೂವಿನ ಹಾರ ಹಾಕಿ ಭಾಳ ಸಂಭ್ರಮವಾಗಿ ಮೆರವಣಿಗೆಯಲ್ಲಿ ನಿಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ರು ಅಂತ ಹೇಳಿದ್ವಿ. ಅದಾದ ಒಂದೇ ಒಂದು ವಾರಕ್ಕೆ ನಾನು ಮಂತ್ರಿ ಆದೆ ಪಾರ್ವತಿ. ಅವತ್ತಿನಿಂದ ನಾನೇ ನನ್ನ ಮಗಳನ್ನ ಇವತ್ತೇನಾದರೂ ಕನಸು ಬಿತ್ತಾ ಅಂತ ಕೇಳ್ತಾ ಇದ್ದೆ. ಇದಾಗೆ ಎಷ್ಟೋ ವರ್ಷಗಳ ಆಗೋದ್ವು ಅಂತ ಇಟ್ಕೋ. ಇವತ್ತೇನಾಯ್ತು ಗೊತ್ತಾ ಪಾರ್ವತಿ? ಬೆಳಿಗ್ಗೆನೆ ನನ್ನ ಮಗಳು ಫೋನ್ ಮಾಡಿದ್ಲು. ಅಪ್ಪಯ್ಯ, ನನ್ನ ಕನಸಲ್ಲಿ ಆ ಮುದುಕಿ ಬಂದಿದ್ಲು ಅಂತ ಹೇಳಿದ್ಲು. ಹ್ಞೂ ಪಾರ್ವತಿ, ನೀನು ನನ್ನ ಮಗಳ ಕನಸಲ್ಲಿ ಬಂದಿದ್ಯಂತೆ. ಅಪ್ಪಪ್ಪ ಪಾರ್ವತಿ, ನನ್ನ ಮಗಳ ಕನಸಲ್ಲಿ ಬರೋ ಅಷ್ಟೆಲ್ಲ ಯೋಗ್ಯತೆ ಇದೆಯಾ ನಿನಗೆ? ಆಮೇಲೆ ನನ್ನನ್ನು, ನನ್ನ ಮಗಳನ್ನು ಸಾಯಿಸ್ಬಿಡ್ತೀನಿ ಅಂತೆಲ್ಲ ಹೇಳ್ತಾ ಇದ್ದೀಯಂತೆ. ಹೌದಾ ಪಾರ್ವತಿ? ನನ್ನನ್ನು, ನನ್ನ ಮಗಳನ್ನು ನೀನು ಸಾಯಿಸ್ಬಿಡ್ತೀಯಾ? ಹೇಳೋದಕ್ಕಾಗೋದಿಲ್ಲ. ಅಂಥದ್ದೊಂದು ಕೆಟ್ಟ ಆಲೋಚನೆ ನಿನ್ನ ಮನಸ್ಸಲ್ಲಿ ಖಂಡಿತ ಓಡ್ತಾ ಇದ್ದಿರಬಹುದು. ಮಗ, ನನ್ನ ಮಗ. ಏನಂತೆ? ನನ್ನ ಮಗ. ಮಗ? ಏನದು? ಮಗನ? ಮಗ? ಮಗ? ಪಾರ್ವತಿ, ನಿನ್ನ ಮಗ ಸತ್ತು ಆಗಲೇ 27 ವರ್ಷ ಆಗೋಯ್ತು. ಪಾಪ, ಅವನಿಗೆ ಯಾರೂ ಪಿಂಡ ಕೂಡ ಇಡಲಿಲ್ಲ. ಪಾರ್ವತಿ, ನೀನೇನು ಚಿಂತೆ ಮಾಡಬೇಡ. ನೀನು ಸತ್ತ ಮೇಲೆ ನಾನು ನಿನಗೂ ಪಿಂಡ ಇಡ್ತೀನಿ. ಈಗ ನಾನು ಯಾಕೆ ಬಂದಿದ್ದೀನಿ ಗೊತ್ತಾ ಪಾರ್ವತಿ? ಈಗೊಂದು ಕನಸು ಬಿದ್ದುಬಿಡ್ತು ಅಂತ ಹೆದರ್ಕೊಂಡು ಬಂದಿಲ್ಲ. ನಿನ್ನ ಸಮಯ ಮುಗೀತಾ ಇದೆ, ಹುಷಾರಾಗಿರು ಅಂತ ಎಚ್ಚರಿಸು ಹೋಗಕ್ಕೆ ಬಂದಿದ್ದೀನಿ. ಸದ್ಯದಲ್ಲೇ ನಿನ್ನ ಕಥೆನ ಮುಗಿಸಿಬಿಡ್ತೀನಿ. ಕ್ಷಣಗಣನೆ ಆರಂಭ ಆಗಿಬಿಟ್ಟಿದೆ. ದ ಕೌಂಟ್ಡೌನ್ ಹ್ಯಾಸ್ ಬಿಗನ್. ನನ್ನ ಮಗ. ನಿನ್ನ ಮಗ ಇರೋ ಜಾಗಕ್ಕೆ ಸದ್ಯದಲ್ಲಿ ನಿನ್ನನ್ನು ಕಳಿಸ್ತೀನಿ. ಇಂಜೆಕ್ಷನ್ ಕೊಡ್ತಾ ಇದೆಯಾ ತಾನೆ? ಹ್ಞೂ ಸಾಹೇಬ್ರೆ, ಇಂಜೆಕ್ಷನ್ ಕೊಟ್ಟು ಅವಳ ಬುದ್ಧಿನೇ ಮಂದಾಗೈತೆ. ಕೊಡೋದು ನಿಲ್ಲಿಸ್ಬಿಡ್ಲ ಸಾಹೇಬ್ರೆ? ಏನು ಬೇಡವು ಅಲ್ವೋ, ಅವಳು ಬುದ್ಧಿ ಚುರುಕಾಗಿದ್ದು ಅವಳೇನು IAS ಪರೀಕ್ಷೆಗೆ ಬರೀತು. ಬಾಡಿಗೆ ನೀನು ಇಂಜೆಕ್ಷನ್ ಕೊಡ್ತಾ ಇರು. ಮುಂದೇನು ಮಾಡಬೇಕು ಅಂತ ನಾನು ತೀರ್ಮಾನ ಮಾಡಿದ್ದೀನಿ. ಸರಿ ಸಾಹೇಬ್ರೆ. ಹುಷಾರು. ಸರಿ. ಹಾಂ. ಲೇ ಜಗ, ತಾಲೀಮ್ ಮಾಡೋದು ಬಿಟ್ಟು ಅಲ್ಟೆ ಹೊಡ್ಕೊಂಡು ಕೂತಿದ್ಯಲ್ಲೋ? ತಾಲೀಮ್ ಮಾಡೋಗ್ರು. ಗುರುಗಳೇ, ನಿಮ್ಗಿನ್ನ ವಿಷಯ ಗೊತ್ತಿಲ್ವಾ? ಏನು? ಯಾವ ವಿಷಯ? ಸುಮ್ಕಿರ್ಲಾ. ಜಿಟ್ಟಾಳಕ್ಕೆ ಯಾಕ ದಿಗ್ಲು? ಗುರುಗಳೇ, ಹೊಸ್ದಾಗಿ ಬಂದಿಲ್ವ ಟೀಚರು, ನಮ್ಮ ರಾಮಣ್ಣ ಯಾವಾಗ ಅವ್ರ ಹಿಂದೆನೇ ಸುತ್ತವ್ರಂತೆ. ಅಷ್ಟೇ ಅಲ್ಲ, ನಮ್ಮ ರಾಮಣ್ಣ ಯಾವಾಗ ಅವ್ರ ಮನೆ ತಕ್ಕ ಇರ್ತಾರಂತೆ ಗುರುಗಳೇ. ಲೈ, ಮೊದಲು ಹೋಗಿ ಬಾಯಿ ತೊಳಿಲ್ಲ ಅಯೋಗ್ಯ. ಯಾರ ಬಗ್ಗೆ ಏನೆಲ್ಲ ಮಾತಾಡ್ತಾ ಇದೆಯಾ? ಲೇ, ನನ್ನ ರಾಮನ್ನ ನೀವು ಈಗೀಗ ಇತ್ತೀಚೆಗೆ ನೋಡಿರೋರು. ನಾನು ಅವನ್ನ ಚಿಕ್ಕ ವಯಸ್ಸಿಂದ ನೋಡಿವ್ನಿ. ಅವನ ಬುದ್ಧಿ ಏನು ಅಂತ ನನಗೆ ಸಣ್ಣ ಗೊತ್ತು. 8ನೇ ವಯಸ್ಸಿಗೆ ಮನೆ ಜವಾಬ್ದಾರಿ ತಗೊಂಡ್ರೋನವನು. ಒಂದು ಕಿತ ಮಾತು ಕೊಟ್ರೆ ಮೀರೋನಲ್ಲ ನನ್ನ ರಾಮ. ಅದರಲ್ಲೂ ಹೆಂಗ ಸೃಶ್ಯ ಛೇ ಛೇ ಛೇ. ಅದ್ಯಾವರೇ ಬಂದು ನನ್ನ ಹತ್ರ ರಾಮನ ವಿರುದ್ಧ ಹೇಳಿದ್ರು ಬೇಕಾದ್ರೆ ಅದ್ಯಾವ್ರನ್ನೇ ಎದುರಾಕತ್ತೀನಿ ಹೊರ್ತು ನನ್ನ ರಾಮನ ಮೇಲೆ ಒಸಿನೂ ಸಂಶಯ ಪಡಕ್ಕಿಲ್ಲ ನಾನು. ಯಾವನೋ ಏನೋ ಹೇಳ್ದ ಅಂತ ನನ್ನ ರಾಮನ ಬಗ್ಗೆ ಯಾವನ ತೆಪ್ಪ ಮಾತಾಡಿದ್ರೆ ಒಂದಾಕ್ಬಿಡ್ತೀನಿ. ಹೋಗ್ರಲ್ಲ, ತಾಲೀಮ್ ಶುರು ಮಾಡ್ಕೊಳ್ಳಿ. ತಾಲೀಮ್ ಮಾಡೋಗ್ರು. ಗುರುಗಳೇ, ಯಾಕೆ ಗುರುಗಳೇ, ಏನಾಯ್ತು? ಯಾವನಾರ ಏನಾದ್ರು ತೆಪ್ಪು ಮಾಡ್ದಾ? ಯಾಕೆ ಹಿಂಗೆ ಕುಕ್ಕತ್ತಾ ಇದ್ದೀರಿ?
ಲೇ ಮೊದಲೇ ಗುರುಗಳಿಗೆ ಹುಷಾರಿಲ್ಲ, ಯಾಕೆ ಹಿಂಗೆ ಕೂಗಂಗೆ ಮಾಡ್ತೀರಿ ನೀವು? ಗುರುಗಳೇ, ನೀವು ಹುಷಾರಾಗಿದ್ದೀರಿ ತಾನೆ? ಹುಷಾರಾಗಿವ್ನಿ. ಮತ್ತೆ ನೀವಿವತ್ತು ಹೊಸಿ ರೆಸ್ಟ್ ತಗೊಳ್ಳಿ ಬನ್ನಿ. ಲೆಸ್ಟ್ ತಗೊಳ್ಳೋದ? ಅದೆಲ್ಲ ಆಗಕ್ಕಿಲ್ಲ. ಗುರುಗಳೇ, ತಾಲೀಮ್ ನಾನು ಮಾಡಿಸ್ತೀನಿ, ನೀವು ಹೊಸಿ ರೆಸ್ಟ್ ತಗೊಳ್ಳಿ ಬನ್ನಿ. ಕೂತ್ಕೊಳ್ಳಿ ಬನ್ನಿ ಗುರುಗಳೇ, ನೀವು ಕೂತ್ಕೊಳ್ಳಿ. ಹಾಂ ಆಂಜನೇಯ. ಏಯ್ ನೀವೇನ್ರಲ್ಲ ಹಂಗೆ ನೋಡ್ತಾ ಇದ್ದೀರಿ? ನಡ್ರಿ ತಲೆ ಮಾಡಮ್ಮ, ನಡ್ರಿ. ಗುರುಗಳೇ, ಶುರು ಮಾಡಿಸೋದಾ? ಮಾಡಿಸು. ಯಾವನ ತೆಪ್ಪು ಮಾಡಿದ್ರೆ 4 ಬುಟ್ಟು ಹೇಳ್ಕೊಡು. ಸರಿ ಗುರುಗಳೇ. ಏಯ್ ನೋಡ್ರಲ್ಲ, ನಡ್ರಿ ನಡ್ರಿ. ಜಾನಕಿ, ಮಾವ, ನಿನ್ನ ಹತ್ರ ಮಾತಾಡ್ಬೇಕಿತ್ತಮ್ಮ. ಶಾರದಕ್ಕ, ನೀವು ಬನ್ನಿ. ಏನಿಲ್ಲ, ನಾನು ಬೆಳಗ್ಗೆ ಮನೆಗೆ ಬಂದಾಗ ಮನೇಲಿ ಏನೋ ಒಂಥರ ಅಸಮಾಧಾನ ಇತ್ತು. ನಾನು ಒಳಗೆ ಬರುವಾಗಲೇ ನನಗದು ಗೊತ್ತಾಯಿತು. ಆದರೆ ಅದರ ಬಗ್ಗೆ ಯಾರೂ ನನ್ನ ಹತ್ರ ಏನೂ ಮಾತಾಡೋಕ್ಕಾಗಲಿ ಹೇಳೋದಕ್ಕಾಗಲಿ ಮುಂದೆ ಬಂದಿಲ್ಲ. ಯಾವುದನ್ನು ನನ್ನಿಂದ ಎಲ್ಲರೂ ಮುಚ್ಚಿಡ್ತಾ ಇದ್ದೀರಾ? ಏನದು? ಅದು ಏನೂ ಇಲ್ಲ ಸಾಹೇಬ್ರೆ, ಬೆಳಗ್ಗೆನೇ ರಾಮ ಹೇಳಿದ್ನಲ್ಲ ಸುಮ್ಕೆ ತಮಾಷೆಗೆ ಅಂತ. ಶಾರದಕ್ಕ, ಮೋಡ ಎಷ್ಟೇ ಕವಿದ್ರೂ ಸೂರ್ಯನ ಬೆಳಕು ಭೂಮಿ ಮೇಲೆ ಬಿದ್ದೇ ಬೀಳ್ತೈತೆ. ನನ್ನ ಮಗ ಸೂರ್ಯ ಇದ್ದಂಗೆ, ಅವನು ಎಷ್ಟೇ ಸುಳ್ಳು ಹೇಳಿದ್ರು ನಾನು ಅವನ ಅಪ್ಪ, ನಂಗೆ ಗೊತ್ತಾಗೇ ಆಗ್ತೈತೆ. ಸುಮ್ಮನೆ ಯಾಕೆ ನನ್ನಿಂದ ಏನೋ ಒಂದು ಮುಚ್ಚಿಡ್ತಾ ಇದ್ದೀರಿ? ಹೇಳಿ. ಜಾನಕಿ, ನೀನಾದರೂ ಹೇಳಮ್ಮ. ಮಾವ, ಮಾವ, ನಾನು ಹೇಳ್ತೀನಿ. ಹೇಳಮ್ಮ. ಅದು ಮಾವ, ಅಶೋಕ್ ಅವ್ರಿಗೆ ಬಾವನ ಮೇಲೆ ಇನ್ನೂ ಕೋಪ ಹೋಗಿಲ್ಲ. ಇನ್ನೂ ಅಂದರೆ ಅವತ್ತಾಗಿದ್ದ ವಿಚಾರಕ್ಕ? ಹೌದು ಮಾವ, ಆ ವಿಚಾರಕ್ಕೆ ಅವರಿಬ್ಬರ ಮಧ್ಯೆ ಇವತ್ತು ಮಾತು ಶುರುವಾಗಿ ಜಗಳ ಆಯಿತು. ಬಾವ ಕೂಡ ಅಶೋಕ್ ಅವ್ರ ಕಾಲರ್ ಹಿಡಿದು, ಮಾವ ಇಲ್ಲ, ನನ್ನಿತಾವ್ರೆ ಯಾಕೆ ಸುಳ್ಳು ಹೇಳ್ತಾ ಇದ್ದೀರಾ? ನಾನು ಸುಳ್ಳು ಹೇಳ್ತಾ ಇದ್ದೀನ ಜಾನಕಿ? ಇಲ್ಲ ಮಾವ. ಇಲ್ಲ ಮಾವ, ಮನೇಲಿ ಯಾವುದೇ ರೀತಿ ತೊಂದರೆ ಆಗಬಾರ್ದು ಅಂತ ನಂದಿತಾವರು ವಿಷಯ ಮುಚ್ಚಿಡ್ತಾ ಇದ್ದಾರೆ. ಆ್ಯಕ್ಚುಲಿ ಏನಾಯಿತು ಅಂದರೆ, ಈಗ ದಿನ ರಾತ್ರಿ ಆ ಹೊಸ ಟೀಚರ್ ಮನೆಗೆ ಹೋಯ್ತಿಯಲ್ಲ, ಇದು ಸರಿನಾ? ಇದು ಸರಿನಾ? ಅವರೇನೋ ಊರಿಗೆ ಬಂದಿರೋ ಟೀಚರು ಗುರುಗಳು ಅಂತ ಡ್ರಾಮಾ ಮಾಡ್ತಿದ್ದಾನಲ್ಲ. ಮದುವೆಗೂ ಮುಂಚೆ ನೀವು ಟೀಚರ್ ಅಂತ ಗೊತ್ತಿದ್ದೆ ತಾನೇ ನಿಮ್ಮ ಹಿಂದೆ ಬಿದ್ದಿದ್ದು? ಆವಾಗಲೂ ನಿಮ್ಮ ಮನೆಗೆ ಹೀಗೆ ಬರ್ತಿದ್ನಾ? ಇಷ್ಟ ಆಯಿತು ಮಾವ. ನೋಡಿದ್ಯಾ ಜಾನಕಿ, ಮಾವ ಎಷ್ಟು ಬೇಜಾರು ಮಾಡ್ಕೊಂಡ್ರು ಅಂತ? ಇದೇ ಕಾರಣಕ್ಕೆ ನಾನು ಈ ವಿಷಯನ ಹೇಳಬಾರ್ದು ಅಂತ ಅಂದ್ಕೊಂಡಿದ್ದೆ. ಇಲ್ಲ ಇಲ್ಲ, ಹೇಳಿದ್ದೇ ಒಳ್ಳೇದಾಯ್ತು. ಈ ವಿಷಯನ ಹೀಗೆ ಮುಚ್ಚಿಟ್ರೆ ಇಡೀ ಮನೇಲಿ ನೆಮ್ಮದಿ ಇರಲ್ಲ. ನನ್ನ ಹತ್ರ ಹೇಳೋಕ್ಕೇನಂತೆ? ಅಶೋಕ ಯಾಕೆ ಹೀಗೆ ಮಾಡ್ತಾ ಇದ್ದಾನೆ? ಅದೇ ನನಗೂ ಅರ್ಥ ಆಯ್ತಿಲ್ಲ ಸಾಹೇಬ್ರೆ. ಜಾನಕಿ ಹೇಳ್ದಂಗೆ ಇದು ಅವನಾಗೆ ಹೇಳ್ತಿರೋ ಮಾತಲ್ಲ, ಯಾರೋ ಹೇಳ್ಕೊಟ್ಟು ಮಾತಾಡ್ತಿರಂಗೈತೆ.
ಹಾಗೇನೂ ಇಲ್ಲ ಶಾಪಕ. ಅಶೋಕ್ ಅವ್ರ ಮನಸ್ಸು ಅವತ್ತಿಂದಾನೂ ಸರಿ ಇಲ್ಲ. ಅವರು ಎಲ್ಲರ ಮೇಲೂ ಕೋಪ ಮಾಡ್ಕೊಂಡಿರೋದಕ್ಕೆ ಅದೇ ಕಾರಣ. ಸರಿ ಸರಿ, ನಾನು ನೋಡ್ಕೋತೀನಿ. ನಿಮಗೆ ಸ್ಕೂಲಿಗೆ ಟೈಮ್ ಆಗ್ತೀನಿ, ಹೊರಡಮ್ಮ. ಸರಿ ಮಾವ, ಹೋಗಿ ಬರ್ತೀನಿ. ಶಾರದಕ್ಕ, ನೀವು ನನ್ನಿಂದ ಮುಚ್ಚಿಡ್ತಾ ಇದ್ದೀರಾ? ಇಲ್ಲ ಸಾಹೇಬ್ರೆ, ಇದನ್ನು ಎಲ್ಲರ ಮುಂದೆ ನಿಮ್ಮ ತಾವು ಹೇಳಿದ್ರೆ ಸರಿ ಇರೋಕ್ಕಿಲ್ಲ ಅಂತ ಸುಮ್ಕಾದೆ. ಮೇಡಮ್ ಮೇಡಮ್ ಒಳಗೆ ಹೋಗ್ಬೇಡಿ. ವೈ ಯಾಕೆ ಹೋಗ್ಬಾರ್ದು? ಅದು ಯಾರು ನೀವೆಲ್ಲ? ಏಯ್, ಅಲ್ಲಿ ನೋಡ್ರ ಮೇಡಮ್ ಬಂದವ್ರೆ. ಗುಡ್ ಮಾರ್ನಿಂಗ್ ಟೀಚರ್. ಹೌದು, ಎಲ್ಲಿ ನಿನ್ ಜೊತೆ ಒಬ್ಬ ಬಾಡಿ ಗಾರ್ಡ್ ಬರ್ತಾನಲ್ಲ, ಅವ್ನು ಬಂದಿಲ್ವಾ ಇವಾಗ? ಎಕ್ಸ್ಕ್ಯೂಸ್ ಮೀ, ಹೂ ಆರ್ ಯು ಆಲ್? ಗೆಟ್ ಲಾಸ್ಟ್. ಏ ಮಚ್ಚ, ಇದು ಗೆಟ್ ಔಟ್ ಪಾರ್ಟಿ ಕಣ. ಯಾಕಮ್ಮೆ ಕನ್ನಡ ನಾಟಕಮ್ಮ. ಮಚ್ಚ, ಅವನ ಎದುರಿಗೆ ಅವಳನ್ನ ರೇಗಿಸ್ಬೇಕು ಅಂತ ಅನ್ಕೊಂಡಿದ್ದು, ಆದ್ರೆ ಬರೀ ರೇಗಿಸಿದ್ರೆ ಸಾಕ, ಇನ್ನು ಏನು ಬೇಕು ಅಂತ ಅನಿಸ್ತಾ ಇಲ್ವಾ? ಬಾಸ್. ಎಕ್ಸ್ಕ್ಯೂಸ್ ಮೀ, ಇದು ರಾಮ್ಗೆ ಗೊತ್ತಾದ್ರೆ ಇಲ್ಲೇನು ನಡೆಯುತ್ತೆ ಗೊತ್ತಾ? ಅಲ್ಲೇ ಅವನೇ ಬೇಕಿವಾಗ, ಕರ್ಸು ಇವಾಗ. ಅವ್ನು ಬರೋವರೆಗೂ ನಿನ್ನ ಜೊತೆ ಸ್ವಲ್ಪ ಆಟ ಆಡ್ಬೋದಾ? ಈ ಸಲ ಏನೇ ಆಗಲಿ ಏನು, ಕಂಪ್ಯೂಟರ್ ಎಜುಕೇಷನ್ನ ಕಂಪಲ್ಸರಿ ಮಾಡಲೇಬೇಕು. ಹೌದು ಜಾನು, ಅದಕ್ಕೇನು ಸಪೋರ್ಟ್ ಬೇಕು ನಾನು ಮಾಡ್ತೀನಿ. ಮೇಡಮ್ ರೂಮಲ್ಲಕ್ಕೆ ಕಳ್ಳ ನುಗ್ಬಿಟ್ಟಿದ್ದಾರೆ. ಜಾನು ನಿಂತ್ಕೋ ಜಾನು. ಇವತ್ತಂತ ಏನಾಗಲಿ ಸೋನು ಮೇಡಮ್ ತಾವು ಮಾತಾಡ್ಬಿಡ್ಬೇಕು. ಹೆಂಗೂ ಒಟ್ಟಿಗೆ ಹಂಗೆ ಬೇಡ ಬಿಡ, ಆಮೇಲೆ ನೋಡ್ಕೊಂಡು. ಇದೇನು ಐಕ್ಲಲ್ಲಿ ಹೆಂಗೆ ನಿಂತ್ಕೊಟ್ಟವೆ? ಇವಳೇನೋ ಐಟಾಗಿ ಟಕ್ಕರಾಗವಳೆ, ಇವಳು ನೋಡು ಸಾಟಾಗಿ ಸಕ್ಕತ್ತಾಗವಳೆ. ಮಚ್ಚ, ಒಂದಕ್ಕೊಂದು ಫ್ರೀ ಅನ್ನ.
ಏಯ್, ನೀನು ಯಾರು? ಸ್ಕೂಲ್ಗೆ ಬಂದು ಗಲಾಟೆ ಮಾಡ್ತೀಯಾ? ಸುಮ್ಮನೆ ಹೊರಟೋದ್ರೆ ಸರಿ. ಇಲ್ಲ ಅಂದರೆ ಪೊಲೀಸ್ನ ಕರೀತೀಯಾ ಅಮ್ಮಣ್ಣೆ? ನನ್ನ ಪೈಲ್ವಾನರನ್ನ ಕರಿತೀನಿ.